ಹೊಳೆನರಸೀಪುರ ತಾಲೂಕಿನ ಕಸಬಾ ಹೋಬಳಿ ಅಂಕವಳ್ಳಿ ಗ್ರಾಮದ ಬಳಿ ಶುಕ್ರವಾರ ಬೆಳಗ್ಗೆ ಚಿರತೆ 3 ಜನರ ಮೇಲೆ ತೀವ್ರವಾಗಿ ದಾಳಿ ಮಾಡಿ ಕ್ರೌರ್ಯ ಮೆರೆದಿದೆ. ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ಯೋಗೇಶ್ ಅವರ ದನದ ಕೊಟ್ಟಿಗೆಯ ಮುಂಭಾಗ ಕುಳಿತಿದ್ದ ಚಿರತೆಯನ್ನು ನೋಡಿ ಗಾಬರಿಗೊಂಡ ಯೋಗೇಶ್ ಮತ್ತು ನಾಗೇಶ್ ಅವರು ಗ್ರಾಮಸ್ಥರ ಬಳಿ ತೆರಳಿ ವಿಷಯ ತಿಳಿಸಿದ್ದಾರೆ. ಗ್ರಾಮಸ್ಥರ ಕಿರಿಚಟ ಕೇಳುತ್ತಿದ್ದಂತೆ ಚಿರತೆ ಮರವೇರಿ ಕುಳಿತುಕೊಂಡಿದೆ. ಯೋಗೇಶ್ ಮತ್ತು ನಾಗೇಶ್ ಅವರು ದನಗಳನ್ನು ರಕ್ಷಿಸಲು ಕೊಟ್ಟಿಗೆಯ ಮುಂಭಾಗ ಹೋದಾಗ ಇವರಿಬ್ಬರ ಮೇಲೂ ಏಕಕಾಲದಲ್ಲಿ ದಾಳಿ ನಡೆಸಿದ ಪರಿಣಾಮ ಗಂಭೀರ ಗಾಯಗಳಾಗಿವೆ. ಗ್ರಾಮಸ್ಥರ ಕಿರಿಚಾಟಕ್ಕೆ ಓಡಿ ಹೋದ ಚಿರತೆ ನಾಯಿ ಬೊಗಳುತ್ತಿರುವುದನ್ನು ಕಂಡು ಪುನಃ ಮನೆಯ ಬಳಿ ಬಂದಿದೆ. ಆ ಸಮಯದಲ್ಲಿ ಜಯಮ್ಮ ಎಂಬುವವರು ದನಗಳನ್ನು ಒಳಕ್ಕೆ ಕಟ್ಟಿಹಾಕಲು ತೆರಳುವ ವೇಳೆ ಚಿರತೆ ದಾಳಿ ಮಾಡಿ ಪರಾರಿಯಾಗಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಲಾಗಿದ್ದು, ಗಾಯಾಳುಗಳನ್ನು ಅರಣ್ಯ ವಲಯ ಅಧಿಕಾರಿ ದಿಲೀಪ್ ಕುಮಾರ್ ಅವರು ತಮ್ಮ ಜೀಪಿನಲ್ಲಿಯೇ ಹೊಳೆನರಸೀಪುರ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಪರಿಹಾರದ ವ್ಯವಸ್ಥೆ ಕಲ್ಪಿಸುವುದಾಗಿ ತಿಳಿಸಿದರು. ವೈದ್ಯರ ಸಲಹೆ ಮೇರೆಗೆ ಗಾಯಾಳುಗಳನ್ನು ಹಾಸನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದುಬಂದಿದೆ.